ಅಯ್ಯೋ ಏನಂದರು ಏನೋ ಕಾಣಲ್ಲವ ಡಾಕ್ಟ್ರು. ಅದು ಬೇರೆ ಚಿಂತೆ ಆಗ್ಬಿಟ್ಟದೆ. ಅಯ್ಯೋ ಸುಮ್ನಿರಿ, ಅದಕ್ಕೆ ಚಿಂತೆ ಮಾಡಿರಿ. ಸುಮ್ಕಿರ್ನಾಗಕ್ಕ ಏನೂ ಆಯ್ಕಿಲ್ಲ, ಸುಮ್ಕಿರಿ. ನೋಡೋದ ನಾನೇ ಮನೆ ಹರ್ಸಾಗ ಅವನೆಲ್ಲ ಸುಮ್ಕಿರಿ. ಯಾರು ಕಂಡಿದ್ದಾರು? ಅಯ್ಯೋ ಆ ಭಗವಂತ ನಿಚ್ಚೆ ಯಾರ ಕೈಲಿ ತಪ್ಸಕ್ಕಾಗಿಲ್ಲ. ಹಿಂಗೆ ಆಗಬೇಕು ನಂಗೆ ಆಗೇ ಆಯ್ತದೆ. ಹಿಂಗೆ ಆಗ್ಬಿಡ್ದಂದ್ರೆ ಏನು ಮಾಡಿದ್ರು ಆಯ್ಕಿಲ್ಲ. ಸುಮ್ನಿರಿ, ತಲೆಗೆಡ್ಸ್ಕೊಬೇಡಿ ನೀವು. ಯಾಕೆ ತಲೆಗೆಡ್ಸ್ಕೊಂಡಿರಿ? ಯಾಕೆ ತಲೆಗೆಡ್ಸ್ಕೊಂಡಿರೋ? ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ನಿರಿ ನೀವು. ಯಾಕೆ? ಅಯ್ಯೋ ಫೋನಾರು ಮಾಡೋದಂದ್ರೆ ಫೋನು ತಗೊಂಡು ಹೋಗಿಲ್ವಲ್ಲ. ನೋಡ ಸುಮ್ಕಿರಿ, ಹಸಕೊಂದಿಲ್ಲ ಗಳಗ್ ಬಿಟ್ಕ ಮಾಡಕ್ಕಾಯ್ತದೆ ಫೋನ. ನೋಡೋದ ಅವನೇನಂದನು ಈಗ ಹೋಗವ್ರೆ, ಈಗ ಒಂದು ಅರ್ಧ ಗಂಟೆಲಿ ಓಲಿ ಸುಮ್ಕಿರಿ. ಫೋನ್ ಮರ್ತ್ಕೊಂಡೋಗಿದಾರ. ಹಂಗೂ ಬಸ್ ಸ್ಟ್ಯಾಂಡ್ಗೆ ಓಡೋದೆ ಹಿಂಗುಟೆ ತಗೊಂಡು ಫೋನ ಕೊಟ್ಬಿಟ್ಟು ಬರೋದು ಅಂದ್ಬಿಟ್ಟು ಬಸ್ ಹೊಂಟೋಗಿತ್ತು ಅಷ್ಟೊತ್ತಿಗೆ. ಅದೇನೋ ಅಲ್ಲಿ ಅಶೋಕ ಬತ್ತೀನಿ ಅಂತಂತಲ್ಲ, ಅಲ್ಲಿಗೆ ಅಂಟ ಬಸ್ಸಲ್ಲಿ ಬನ್ನಿ ಅಂದ್ರಂತಲ್ಲ. ಅಯ್ಯೋ ಅದೇನೋ ಡಾಕ್ಟ್ರು 11 ಗಂಟೆ ಕರೆಕ್ಟಾಗಿ ಸಿಗಾರಂತೆ. ಇನ್ನು ಇವನು ಇಲ್ಲಿಗೆ ಬಂದು ಕರ್ಕೊಂಡು ಹೋಗೋದಕ್ಕೆ ಲೇಟ್ ಆಗ್ಬಿಡ್ತದೆ, ಅಪಾಯಿಂಟ್ಮೆಂಟ್ ಅಂತ ತಗೊಂಡಿದಾರಂತೆ 11 ಗಂಟೆಗೆ ಅಂದ್ಬಿಟ್ಟು. ಅದಕ್ಕೆ ಹಂಗೆ ನೀವು ಇವ್ರು ಇತ್ತಿಂದು ಹೊಂಟೋದ್ರೆ ಅಲ್ಲಿ ಗಂಟ ಅವ್ನು ಬಂದು ಕರ್ಕೊಂಡು ಹೋಯ್ತಾನೆ ಬರ್ನೆ. ಅಯ್ಯೋ ಏನಂದರೋ ಏನೋ ಕಾಣೆ. ಮೊದಲು ತೋರಿದ್ರಲ್ಲ ಅದೇ ಹಾಸ್ಪಿಟ್ಲಿಗೆ ಹೋಗಿರೋದ ಕಾಣೆ. ಅದೆಲ್ಲ ಕಣ್ಮಗ ಬೇರೆ ಹಾಸ್ಪಿಟ್ಲು. ಇದು ಪಾರಿಂಗಿಂದ ಬಂದರಂತೆ ಡಾಕ್ಟ್ರು. ಕ್ಯಾನಿಂಗ್ ಮಾಡಿಸ್ಬಿಟ್ಟು ಇವತ್ತೇ ಸದ್ಯಕ್ಕೆ ಕ್ಯಾನಿಂಗ್ ಒಂದು ದಿವಸ ಹೋಗ್ಬೇಕಾಗಿತ್ತು, ಡಾಕ್ಟ್ರ್ ನೋಡೋಕೆ ಒಂದು ದಿವಸ ಹೋಗ್ಬೇಕಾಗಿತ್ತು. ಸದ್ಯಕ್ಕೆ ಹೆಂಗೆ ಹೋದ್ರೆ ಒಂದೇ ಸತಿ ಆದಂಗೆ ಆಗೋದೇ ಕೆಲಸ ಇಲ್ಲವ. ಒಳ್ಳೆ ಕೆಲಸ ಸುಮ್ಕಿರಿ. ಒಂದೇ ಸತಿ ಆದರೆ ಇನ್ನೂ ಒಳ್ಳೇದೇ ಅಲ್ವಾ. ಒಂದು ಬಂದರಂತೆ ಇವತ್ತೇ ಸಿಕ್ಕಾರ ಅಂತ ಡಾಕ್ಟ್ರುವೇ. ರಿಪೋರ್ಟು ಇವತ್ತೇ ಸಿಗ್ತದೆ, ಡಾಕ್ಟ್ರು ಸಿಗ್ತಾರೆ. ಅದಕ್ಕೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಪರಿಚಯ, ಅದಕ್ಕೆ ಕರೆಸಿರೋದು. ನಮ್ಮ ಪಾವನಿಗೆ ಹಿಂಗೆ ಹುಷಾರಿಲ್ಲ ಅಂತ ಹೇಳಿದಂತೆ, ಅದಕ್ಕೆ ಬೇರೆ ಡಾಕ್ಟ್ರನ್ನ ಕರೆಸ್ತೀವಿ ಅಂದ್ಬಿಟ್ಟು ಬಂದರಂತೆ ವಾರವರೆಗೂ. ಉಂಕ ಸುಮ್ಕಿರಿ, ಒಳ್ಳೇದೇ ಆಯ್ತು. ಒಂದೇ ದಿವಸ ಸಿಕ್ಕಿದ್ರೆ ಇನ್ನೂ ಮತ್ತೆ ಒಳ್ಳೇದೇ ಅಲ್ವಾ. ಹೆಂಗೋ ತೋರ್ಸ್ಕೊ ಬರಲಿ. ನಗ್ನಾಗ ಅನ್ನಕ ಸುಮ್ಕಿರಿ. ಅವತ್ತಿಗಿಂತ ಇವತ್ತು ನಗ್ನಾಗಿತ್ತು ಇವತ್ತಿಗೆ. ಉಂಕನ್ ಮಗ ನಗ್ನಾಗಿದ್ದ ಪಾಪ, ಹೆಂಗೋ ಹುಷಾರಾಗ್ಬಿಟ್ರೆ ಸಾಕು. ನನಗೇನು ಒಟ್ಟಿಗೆ ಅವತ್ತು ನಾವು ಹೋದ್ಮೇಲೆ ಕೊಳ್ಳೆಗಾಲ ಇದಕ್ಕೆ ಕೊಳ್ಳೆಗಾಲ ಅಂತೀನಿ ಬನ್ನೂರಿಗೆ, ಅಲ್ಲಿ ಹೋಗಿ ಕರ್ಕೊಂಬರಕ್ಕೆ ಅಂತ ಹೋದಾಗ ನೋಡ್ಬೇಕಾಗಿತ್ತು ನೀವು. ಏನು ಕಣ್ಣು ಆಟ ಆಡಕ್ಕೆ ಹೋಗಿ ಏನು ಮುನ್ಸು ಕುಲ್ವಾ ಕಾಣ್ತಿತ್ತಿಲ್ಲ. ಈಗ ಸುಮಾರಾಗಿ ಅವನೇ ಹಂಗೂ ಅದಕ್ಕೆ ಹೋದಾರ ಮಕ್ಚೂರ ಮಾಡ್ಕೊಂಡು ಕರ್ಕೊಂಡು ಹೋಗಪ್ಪ ಅಂತ ಅಂದೆ. ಎಲ್ಲಿ ಮಾಡಿಸ್ಕೊಂಡಕ ಹಂಗೆ ಹೋದಕನಕ ಅಲ್ಲ ಕನಕ ಅಣ್ಣನ ಬರೋಕೆ ಹೇಳ್ತೀವಿ ಅಂದ್ರೆ ಮತ್ತೆ ಬರ್ನಿರೋ ಅಣ್ಣ. ಅಯ್ಯೋ ಅಣ್ಣ ಬರೋ ಇಲ್ಲ ಬರ್ತೀನಿ ಅಂತ ಅಂದಿತ್ತು, ಫೋನ್ ಮಾಡಿ ಅಂದ್ಬಿಟ್ಟಂಗಂತ. ಇಷ್ಟೊತ್ತಿಗೆ ಪಾಪ ನಮ್ಮ ಕವಿತನ ಗಂಡ ಫೋನ್ ಮಾಡ್ತಲ್ಲ, ರೆಡಿ ಆಗ್ಬಿಟ್ಟು ಬಂದ್ಬಿಡಿ ಅಂತವ. ಹಂಗೆ ಹೋಗೋನೆ. ಬತ್ತೆ ಮೊದಲು ಸೇವಿಂಗ್ ಮಾಡಿಸ್ರಕ. ಅಯ್ಯೋ ಮಾಡಿಸ್ಬೇಕು ಕನಕ. ನನಗೆ ಅವ್ರ ಹಾಸ್ಪಿಟ್ಲಿಂದ ಬರೋಗಂಟು ನೆಮ್ಮದಿಲ್ಲ ಕನಕ. ಜೀವೆಲ್ಲ ತೆಗೆದೆ. ಫೋನ್ ತಗೊಂಡು ಹೊಂಟೋಗಿರು ಮಾಡ್ಬೋದಾಗಿತ್ತು. ಇವ್ರು ಮಗನ ಕುಟ್ಟಿ ಏನು ಮಾತಾಡೋದು. ಆಮೇಲೆ ಈಗ ಹೋಗವ್ರೆ ಆಲೆ ಮಾಡೋರಲ್ಲ ಅನ್ಕೋತಾರೆ ಅಂದ್ಬಿಟ್ಟು ಬೇಡಕ ಸುಮ್ಕಿರಿ. ಮಾಡೋದು ಬೇಡ, ಕ್ಯಾಣ ಜಾಸ್ತಿ ಅವ್ನಿಗೆ. ಗಳಿಗೂ ಫೋನ್ ಮಾಡ್ತಿರಲ್ಲ ಅಂತ ಗಿಂಜಾಡ್ತಾನೆ. ಅದು ಯಾಕಬೇಕು, ಮಾಡೋದು ಬೇಡ ಸುಮ್ಕಿರಿ. ಈಗ ಬೇಡಕನ, ಆಮೇಲೆ ಮಾಡೋಕ್ಕಾಯ್ತದೆ. ಏನು ಆ ಥರ ಅಲ್ಲ, ಆಮೇಲೆ ಮಾಡೋದು ಸುಮ್ಕಿರಿ ಸುಮ್ಮನೆ. ಅಯ್ಯೋ ಏನೋ ಕಾಣೆ ಕನತ್ಗೆ ಪಪ್ಪ ಹೊಟ್ಟೋರಿತದೆ. ಊಟ ಗೀಟ ಸುಮಾರಾಗಿ ಮಾಡ್ತಾನು ಅವನೇ, ಊಟದ್ದೇನಿಲ್ಲ. ಅದೇ ಡಾಕ್ಟ್ರಂಗೆ ಅಂದ್ಬಿಟ್ಟವ್ರಲ್ಲ, ಅದೊಂದು ಕೊರತನೆ ಅಷ್ಟೇ, ಇನ್ನೇನು ಇಲ್ಲ. ಅದು ಬಿಟ್ರೆ ಉಣ್ಣೋದು ತಿನ್ನೋದು ಹಂಗೆಲ್ಲ ಮಾಡ್ತಾನೆ ಅಲ್ವ ನಕಕ್ಕ. ಅಯ್ಯೋ ಹೊಚ್ಕಟ್ಟಾಗಿ ಉಂಟಿದ ಕನಕ, ಹೊಚ್ಕಟ್ಟಾಗಿ ಊಟ ಉಂಟಿದ. ಫೋನ್ ಬಿಡ್ಕೊತ ಕುಂತದೆ. ಹಲೋ ಹಲೋ ನಮಸ್ತೆ. ನಮಸ್ಕಾರ. ಯಾರು ಅಂತ ಗೊತ್ತಾಗ್ನಿವಲ್ಲ. ನೋಡಿ ಅಮ್ಮ, ನೀವು ಕುಮಾರ್ ಪೇಷಂಟ್ ಕಡೆಯವರ ಕಣವ? ನಾನು ಅವ್ರವ್ವ ಮಾತಾಡ್ತಿರೋದು ಫೋನ ಮನೇಲೆ ಬಡ್ಬಿಟ್ಟು ಹೊಂಟೋಗವ್ರೆ ಕಣವ. ನೋಡಿ ಅಮ್ಮ, ನಾವು WXYZ ಹಾಸ್ಪಿಟಲಿಂದ ಮಾತಾಡ್ತಿರೋದು ಅಮ್ಮ. ಸ್ವಲ್ಪ ನೀವು ಹಾಸ್ಪಿಟ್ಲ್ ಹತ್ರ ಬರೋಕ್ಕಾಗುತ್ತಾ? ಪೇಷಂಟ್ ಕರ್ಕೊಂಡು ಸ್ವಲ್ಪ ಹಾಸ್ಪಿಟ್ಲ್ ಹತ್ರ ಬನ್ನಿ. ಯಾಕವ, ಏನಾಗಿದ್ದದು ಏನವ? ಅಯ್ಯೋ ನೋಡಿ ಅಮ್ಮ, ಹತ್ರ ಗಾಬರಿ ಪಡೋಂಥದ್ದು ಏನಿಲ್ಲ. ಅದು ಸ್ವಲ್ಪ ರಿಪೋರ್ಟ್ ಎಕ್ಸ್ಚೇಂಜ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಮ್ಮ. ಅದರಿಂದ ಪೇಷಂಟ್ ಕರ್ಕೊಂಡು ಯಾರಾದರೂ ಒಬ್ಬರು ಪೇಷಂಟ್ ಜೊತೆ ಬರ್ತೀರಾ? ಅಯ್ಯೋ ನೀನು ಹೇಳೋದ್ರೆ ಎದುರ್ಕಾಯ್ತದೆ, ಏನಾದ್ರು ತೊಂದರೆ ಆಗಿದ್ದವ? ಆ ಥರ ಏನಿಲ್ಲಮ್ಮ. ನೋಡಿ, ನೀವು ನನ್ನ ಫೋನಲ್ಲಿ ಏನೂ ಮಾತಾಡೋಕ್ಕಾಗಲ್ಲ. ದಯವಿಟ್ಟು ನೀವು ಸ್ವಲ್ಪ ಹಾಸ್ಪಿಟ್ಲ್ ಹತ್ರ ಪೇಷಂಟ್ ಕರ್ಕೊಂಡು ಬಂದರೆ ಎಲ್ಲ ಹೇಳ್ತೀವಿ ನಾವು. ದಯವಿಟ್ಟು ಬೇಗ ಬನ್ನಿ. ಅಯ್ಯೋ ನನ್ನ ಮಗನಿಗೆ ಏನಾರ ಆಗಿಬಿಟ್ಟಿದ್ದವ ಏನವ. ನಿಂದ ಅಮ್ಮನಿಗೆ ಕಾಲು ಕಟ್ಕೊತೀನಿ ಕಣವ. ಅದೇನೋ ಅವತ್ತು ರಿಪೋರ್ಟ್ ಬಂದಿತ್ತು, ಅದೇನೋ ಕಿಡ್ನಿ, ಅದೇನೋ ಲಿವರೋ ಪವರೋ ಅದೇ ಇದಾಗದೆ ಅಂದ್ಬಿಟ್ಟು ಅವತ್ತಿಂದ ಯತ್ನೆ ಮಾಡಿ ಸಾಕಾಗದೆ ಕಣವ. ಇನ್ನುವೇ ಏನವ ಇನ್ನೇನಾದ್ರು ರಿಪೋರ್ಟ್ ಬಂದಿದ್ದವ. ಅಯ್ಯೋ ನೋಡಿ ಅಮ್ಮ, ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ಇದು ರಿಪೋರ್ಟ್ ಅದಲು ಬದಲು ಆಗಿದೆ, ಅದ್ರ ಬಗ್ಗೆ ಮಾತಾಡಬೇಕು. ದಯವಿಟ್ಟು ನೀವು ಹಾಸ್ಪಿಟ್ಲ್ ಹತ್ರ ಯಾರು ಪೇಷಂಟ್ ಕರ್ಕೊಂಡು ಜೊತೆ ಯಾರಾದರೂ ಬನ್ನಿ ಅಮ್ಮ. ಅದಲು ಬದಲಾಗಿದ್ದದ? ಸರಿ ಕಣವ, ಆಯಿತು. ನಮ್ಮ ಹಳ್ಳಿ ಮೈನ್ ಫೋನ್ ಮಾಡ್ತೀನಿ, ಅಲ್ಲೇ ಸಿಟಿಲಿ ಅವರೇ ಬರ್ತಾರೆ ಬಿಡಿ. ಸರಿ ಅಮ್ಮ, ಆಯಿತು. ಹಾಕೋದು ಏನೋ ಕಣೆ ರಿಪೋರ್ಟು ಅದಲು ಬದಲು ಅಂತ ಏನೇನು ಹೇಳ್ತಾವ್ರೆ ಕನಕ. ಏನು ಅರ್ಥ ಆಯ್ತಾ ಇಲ್ಲ. ಫೋನ್ ಮಾಡಿ ನೋಡೋದ ಇವ್ರಿಗೆ ಫೋನ್ ಮಾಡಿ ಫೋನ್ ಮಾಡಕ ನೋಡೋದ ಏನಂತ ಅಂದನು. ನಮ್ಮ ಹಸಕೊಂಡು ಫೋನ್ ಮಾಡಿ ಕೊಡಿ, ಇಲ್ಲಿ ಮಾತಾಡ್ತೀನಿ ಹಂಗನ್ನಿ. WXYZ ಹಾಸ್ಪಿಟಲ್ ತಗೋಬೇಕಂತ ಅಂದ್ಬಿಟ್ಟು ಹೇಳಕ್ಕ ಒಂಚೂರ ನೋಡೋದ ಏನಂದರು. ಹಲೋ ಹೇಳವಾ. ಮಗ, ಇದು ಎಲ್ಲಿದ್ದೀರಪ್ಪ? ಇವಾಗ ತಾನೇ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಬಂದು ಕಣವ. ಸ್ವಲ್ಪ ಪೇಷಂಟ್ಸ್ ಇದ್ದಾರೆ, ಅವ್ರು ಮುಗಿದ್ಮೇಲೆ ಇವರು ಮಾಡ್ತಾರೆ ಬಾವನ್ಗೆ. ಮಗ ಅದೇ ಮೊದಲು ಇವರು ಹಾಸ್ಪಿಟ್ಲ್ ತೋರಿಸ್ಕೊಂಡಿತ್ತಿಲ್ವಾ WXYZ ಹಾಸ್ಪಿಟ್ಲಿಗೆ. ಅವರು ಫೋನ್ ಮಾಡ್ಬಿಟ್ಟು ಹಾಸ್ಪಿಟ್ಲ್ ತಕ್ಕೆ ಪೇಷಂಟ್ ಕರ್ಕೊಂಡು ಬನ್ನಿ ಅಂತ ಅಂದ್ರು ಕಣ್ ಮಗ. ಹೋಗ್ಬಿಟ್ಟು ಅದೇನೋ ಒಂಚೂರು ನೋಡ್ಲಾ. ಯಾಕವ, ಯಾಕೆ ಫೋನ್ ಮಾಡಿದ್ರು? ಮಗ ಅದೇನೋ ಕಣೆ, ಅದೇನೋ ರಿಪೋರ್ಟ್ ಅದಲು ಬದಲಾಗದೆ ಅಂತ ಕಣ. ಅದೇನೋ ಅಂದಂಗಾಯ್ತು.
ಬಿರ್ಡೆ ಬನ್ನಿ ಕರ್ಕ ಬನ್ನಿ ಅಂದವ್ರೆ ನೋಡೋದ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಪ್ಪ. ಹಾಂ ಸರಿಯವ ಆಯಿತು, ಇವಾಗಲೇ ಹೋಗ್ತಾ ಇದ್ದೀನಿ ಬಿಡು. ಇಲ್ಲೇ ಪಕ್ಕದಲ್ಲೇ ಅದೇ ಹಾಸ್ಪಿಟ್ಲ್ ಇರೋದು. ಹೋಗ್ಬಿಟ್ಟು ನೋಡ್ತೀನಿ ಫಸ್ಟ್, ಅಲ್ಲೇ ತೋರಿಸ್ಕೊಂಡು ಆಮೇಲಿಂದ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಮತ್ತೆ ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡಿಸ್ತೀವಿ. ಯಾತ್ಗೂ ಇರ್ಲಿ ಮೊದ್ಲಾಗ ಹೋಗು. ಸರಿಯವ ಆಯಿತು. ಅದಕ್ಕೆ ನಾನು ಅನ್ಕೊಂಡೆ, ನಾನು ಏನೋ ಆಗದೆ ಅಂದ್ಬಿಟ್ಟು ನನ್ನ ಇಷ್ಟ ಎಲ್ಲೋ ರಿಪೋರ್ಟ್ ಒದ್ಲು ಬದಲು ಆಗಿರೋದಕ್ಕೆ ಕಣದಕ್ಕೆ ನಿಜವಾಗ್ಲೂ ಅದೇ ಥರ ಆಗಿರೋದು. ಅಯ್ಯೋ ಅದು ಏನಾಗಿರೋದು ಏನೋ ಕಾಣಕನವ ನಿಜವಾಗ್ಲೂ ಜನಕ್ಕೆ. ಆ ದೇವ್ರ ದಯದಿ ನಂಗೆ ಆಗ್ಬಿಟ್ಟು ನನ್ನ ಮಗನಿಗೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ರು ಸಾಕು ಜನಕಕ್ಕ. ನಿಜವಾಗ್ಲೂ ಬೇಕಾ? ಅಯ್ಯಪ್ಪ ಭಗವಂತನಿಗೆ ನಾನು ನೋಡ್ಕೊ, ನನಗೆ ಏನು ಹೇಳ್ಬೇಕು ಅಂತಲೇ ಅರ್ಥ ಆಯ್ತಲ್ಲ ಕಣಕ್ಕ. ನಾನು ಹೇಳ್ನಿಲ್ವಾ ನೆನ್ನೆ ಮನೆ ಊಟ ಮಾಡೋದು ಹೋಗ್ಬಿಟ್ಟು ನಾನು ಹೇಳ್ದೆ ಅವ್ನಿಗೆ ಏನು ಪ್ರಾಬ್ಲಮ್ ಇಲ್ಲ ಸುಮ್ಕಿರು ನೀನು ಟೆನ್ಷನ್ ತಗೋಬೇಡ ಅಂತ. ನನ್ನ ಮಾತ ನೀನೇ ಕೇಳಲಿಲ್ಲ ಕಣಕ್ಕ. ಈಗ ನೋಡಕ್ಕ ಈಗ ಹೆಂಗಾಯ್ತು ಅಂದ್ಬಿಟ್ಟು ಸುಮ್ಮನಿರಕ್ಕ ಏನೂ ಆಯ್ತಿಲ್ಲ ಕತೆ. ತಲೆ ಕೆಡ್ಸ್ಕೊಂಡ್ಯಾಕ? ಯಾಕೆ ತಲೆ ಕೆಡ್ಸ್ಕೊಂಡೀಯ ನೀನು? ಸುಮ್ಮನಿರು, ನೋಡ್ದೆ ಈಗಲಾರು ಅರ್ಥ ಆಯ್ತಾ ನಿನ್ಗೆ ಹೆಂಗೆ ಅಂದ್ಬಿಟ್ಟು. ಸದ್ಯ ಬಿಡು ಹೆಂಗೆ ಗೊತ್ತಾಗ ದೇವ್ರದಿಂದ ಏನೋ ಒಂದು ಒಳ್ಳೇದೊಂದು ಆಯ್ತಲ್ಲ ಅಷ್ಟೇ ಸಾಕು. ಸದ್ಯ ಕಣಪ್ಪ ನಿಜವಾಗ್ಲೂ ಅಕ್ಕ ನೀನೇನಾರು ಅನ್ಕೋ. ಅಯ್ಯಪ್ಪ ಒಸೀದಾಗ್ನಿಲ್ಲ ಕಣಕ್ಕ ನನಗಂತುವೆ. ಅದೇ ಸೂಚನೆ ನಾನು ಹಂಗೆ ಒಂದೇ ನಿಮ್ಮ ಅಣ್ಣ ಕೊಟ್ಟೆ ಊಟ ಪಟೆಲ್ಲ ಚೆನ್ನಾಗಿ ಮಾಡ್ತಾನೆ ಅಂತ. ಅಯ್ಯೋ ನೋಡೋದ ತಾಡಕ್ಕ ಇನ್ನೂ ಅದು ಯಾವ ಗ್ಯಾರಂಟಿ? ಅದು ಯಾಕೆ ಬರೀ ಕೇಳಿದ್ರಿಯೋ ಏನೋ ಗಾಬರಿ ಗಿಬ್ರಿ ಆಯ್ತಾರೆ ಅಂದ್ಬಿಟ್ಟು ಏನಾದ್ರು ಹೇಳ್ಗಿಳ್ತಾ ಇದ್ದಾರೋ ಹೆಂಗೋ ಯಾರು ಗೊತ್ತಕ್ಕ. ನಿಜವಾಗ್ಲೂ ಯಾಕೆ ಅಂತ ಹೆಂಗೆ ಪತ್ತೆ ಮಾಡೋದು ಹೆಂಗೆ ಅಂತ ಹೇಳೋದಕ್ಕ. ನೋಡೋದು ತಡೀರಿ ಆ ಭಗವಂತಂದ ಏನಿಂದವಕ್ಕ ಹೆಂಗೋ ದೇವ್ರದಿಂದ ಒಂದು ಒಳ್ಳೇದೊಂದು ಆಗ್ಬಿಟ್ರೆ ಅಷ್ಟೇ ಸಾಕು ಕನಕ. ಒಳ್ಳೇದೊಂದು ಆಗ್ಬಿಟ್ರೆ ಆ ಭಗವಂತನಿಗೆ ನಾನು ಈ ಜನ್ಮದಲ್ಲಿ ನಾನು ನನ್ನ ದೇವ್ರೊಳಗೂ ಹೇಳ್ತೀನಿ ಅಕ್ಕ. ಅಯ್ಯಪ್ಪ ದೇವ್ರೆ ಭಗವಂತ ಏನು ಹೇಳ್ಬೇಕು ಅಂತಲೇ ಅರ್ಥ ಆಯ್ತಲ್ಲ ಕನಕ. ಸುಮ್ಮನಿರೋ ನೋಡೋದ ಸುಮ್ಮನಿರಿ, ತಲೆಗೆಡ್ಸ್ಕೊಬಿಡಿ. ಏನಾರು ಒಂದು ಒಳ್ಳೇದು ಆಯ್ತದೆ ಸುಮ್ಕಿರಿ. ನನಗೆ ಹಂಗೂ ನೀವೇನಾದ್ರು ಅಂದ್ಕೊಳ್ಳಿ ನನಗೂ ಒಂದು ಮನಿತ್ತು. ಇದೇನು ಹಿಂಗೆ ಹುಷಾರಿಲ್ಲ ಅಂದರೆ ಹಿಂಗೆ ಊಟ ಮಾಡೋಕ್ಕಾಗದ, ಹಂಗೆ ಊಟ ತಿನ್ನೋಕ್ಕಾಗದ? ಇಷ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಅವನಲ್ಲಪ್ಪ ಅಂದ್ಕೊಂಡು ನಿಜವಾಗ್ಲೂ ನನಗೂ ಅಷ್ಟೊಂದು ಇದಾಯ್ತಿತ್ತು, ಖುಷಿ ಆಯ್ತಿತ್ತು. ನೋಡಿ ನಿಜನೇ ಆಗೋಯ್ತಲ್ಲ. ಹೆಂಗೋ ಬಿಡತ್ತಾಗೆ ಹೆಂಗೋ ದೇವ್ರದಾಯ್ತಿಂದ ಏನೋ ಒಂದು ಒಳ್ಳೇದಾಯ್ತಲ್ಲ ಬಿಡಕ್ಕ. ಸುಮ್ಮ ತಲೆಗೆಡ್ಸ್ಕೊಳ್ಳೋದು ಬೇಡ, ಬುಡಿಯತ್ತಾಗೆ ದೇವ್ರದಾಯ್ತಿಂದ ಒಂದು ಒಳ್ಳೇದೊಂದು ಆಯ್ತಲ್ಲ. ನೋಡೋದ ಹೋಗ್ಬಿಟ್ಟು ಬರಲಿ, ಅದು ಏನು ಕೇಳ್ಕೊಂಡು ಹೋಗ್ಬಿಟ್ಟು ಬರಲಿ ಬುಡಿ ನೋಡೋದ. ಭಗವಂತಂದ ಏನಿಂದ ಒಂದು ಒಳ್ಳೇದೊಂದು ಆಗ್ಬಿಟ್ರೆ ಅಷ್ಟೇ ಸಾಕು ಕನಕ, ಅಷ್ಟೇ ಸಾಕು. ನಿಜವಾಗ್ಲೂ ದೇವ್ರಿಗೆ ನಾವು ಋಣ ತೀರ್ಸೋಕ್ಕಾಯ್ಕಿಲ್ಲಕ್ಕ. ಏನೋ ಭಗವಂತ ಅದು ಹೆಂಗೆ ಮಾಡ್ತಾರೆ ನೋಡೋದ. ಅಯ್ಯೋ ಸುಮ್ಮನಿರು ನೋಡೋದ ಸುಮ್ಕಿರಕ್ಕ. ಇನ್ನೊಂದು ಗಳಕ್ಬಿಟ್ರೆ ಫೋನ್ ಮಾಡೋದ ಅಲ್ಲೇ ಪಕ್ಕದಲ್ಲೇ ಇದ್ದಾರಂತಲ್ಲ ಹೋಯ್ತಾರೆ ಸುಮ್ಕಿರು ನೋಡೋಕ್ಕಾಯ್ತದೆ. ಅಯ್ಯೋ ದೇವ್ರೆ ಭಗವಂತೇ ನನ್ನ ಅಪ್ಪನೇ ಒಂದು ಒಳ್ಳೇದು ಮಾಡ್ಕೋಬೇಕು ತಂದೆ, ನೀನು ಒಂದು ಒಳ್ಳೇದು ಮಾಡ್ಕಪ್ಪ. ಅಯ್ಯೋ ನನ್ನ ಅಪ್ಪನೇ ಭಗವಂತನೇ ಒಂದು ಒಳ್ಳೇದು ಮಾಡ್ಕೊಂಡ್ರೆ ನನಗೆ ಅಷ್ಟೇ ಸಾಕು ಕನಕ. ನಿಜವಾಗ್ಲೂ ನನ್ನ ಮಗನಿಗೆ ಒಂದು ಒಳ್ಳೇದು ಆಗ್ಬಿಟ್ರೆ ಭಗವಂತಂದ ಏನು ಅಷ್ಟೇ ಸಾಕು ಕನಕ, ಅಷ್ಟೇ ಸಾಕು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.